My name is Manjula CS, Assistant Professor, Department of Journalism. I am going to teach Media Law and Ethics for the BA program students. Subject name is Mass Communication and Journalism. This is the 5th semester paper which is coming under the University of Mysore. After this session, the student will come to know the concept of press during the emergency of 1975. This is the main learning objective of this session. Press during emergency of 1975. 1975ರ ತುರ್ತು ಪರಿಸ್ಥಿತಿಯಲ್ಲಿ ಪತ್ರಿಕೆಗಳ ಸ್ಥಿತಿಗತಿಯನ್ನು ನಾವು ತಿಳಿದುಕೊಳ್ಳೋಣ. In constitutional provision, the press of India does not have any special right other than what is available to an ordinary citizen. ಸಾಮಾನ್ಯವಾಗಿ ಸಂವಿಧಾನದಲ್ಲಿ ಪತ್ರಿಕೆಗೆ ಯಾವುದೇ ರೀತಿಯ ವಿಶೇಷ ಸ್ಥಾನ ಸೌಲಭ್ಯಗಳು ದೊರಕಿರುವುದಿಲ್ಲ. ಸಾಮಾನ್ಯವಾಗಿ ಭಾರತೀಯ ನಾಗರಿಕನಿಗೆ ದೊರಕುವಂತಹ ಮೂಲಭೂತ ಹಕ್ಕುಗಳು ಪತ್ರಿಕೆಗಳಿಗೂ ಕೂಡ ಅನ್ವಯವಾಗುತ್ತವೆ. The Constitution does not provide for the suspension of fundamental rights in normal circumstances. ನಿಮಗೆಲ್ಲ ತಿಳಿದಿರುವಂತೆ ಭಾರತೀಯ ನಾಗರಿಕನಿಗೆ ಭಾರತೀಯ ಸಂವಿಧಾನ ಹಲವಾರು ಮೂಲಭೂತ ಹಕ್ಕುಗಳನ್ನು ಕೊಡಮಾಡಲ್ಪಟ್ಟಿದೆ. ಆದರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ನಾವು ಬಳಸಿಕೊಳ್ಳಬಹುದು. ಆದರೆ ತುರ್ತು ಪರಿಸ್ಥಿತಿಯಂತಹ ಅಪರೂಪದ ಸಂದರ್ಭದಲ್ಲಿ ಈ ಮೂಲಭೂತ ಹಕ್ಕುಗಳು, ನಾಗರಿಕನಿಗೆ ಕೊಡಮಾಡಲ್ಪಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಅಮಾನತುಗೊಳ್ಳುತ್ತವೆ. They can suspend it only during the times of emergency. ಈ ತುರ್ತು ಪರಿಸ್ಥಿತಿ ಬಾಹ್ಯ ಕಾರಣದಿಂದಲೋ ದೇಶದಲ್ಲಿ ಉಂಟಾಗುವ ಆಂತರಿಕ ಕ್ಷೋಭೆಯಿಂದಲೂ ಕೂಡ ಸಂಭವಿಸಬಹುದು. ಯುದ್ಧದ ಪರಿಸ್ಥಿತಿ, ಯುದ್ಧದ ಭೀತಿ, ಪ್ರವಾಹ, ಅತ್ಯಂತ ಅತಿವೃಷ್ಟಿ, ಅನಾವೃಷ್ಟಿ, ಯಾವುದೇ ಒಂದು ವಿಕೋಪ ಪರಿಸ್ಥಿತಿಯಲ್ಲಿ ಭಾರತೀಯ ಸಂವಿಧಾನ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರುವಂತಹ ಹಕ್ಕನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ದೊರಕುವಂತಹ ಮೂಲಭೂತ ಹಕ್ಕುಗಳು ಅಮಾನತುಗೊಳ್ಳುತ್ತವೆ. Article 358 of the Indian Constitution provides for the suspension of Article 19 during the period of emergency on the ground of war or external aggression. ಈ ಎಲ್ಲ ಅಂಶಗಳು ಪರಿಚ್ಛೇದ 358ರ ಅಡಿಯಲ್ಲಿ ಕಂಡುಬರುತ್ತವೆ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಭಾರತೀಯ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಪರಿಚ್ಛೇದ 19 ಕೂಡ, ಅಂದರೆ ಭಾರತೀಯ ನಾಗರಿಕನಿಗೆ ಕೊಡಮಾಡಲ್ಪಟ್ಟಿರುವ ಮೂಲಭೂತ ಹಕ್ಕುಗಳು ಕೂಡ ಅಮಾನತುಗೊಳಗಾಗುತ್ತವೆ. ಈ ಹಿಂದೆ 1975ರಲ್ಲಿ ಜೂನ್ 26ರಂದು ಆಂತರಿಕ ಕ್ಷೋಭೆಯ ಕಾರಣದಿಂದ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು. The period of internal emergency was issued in the date of June 26, 1975 by the Union government. The reason was the internal disturbance. ಆಂತರಿಕ ಕ್ಷೋಭೆಯಿಂದ ಉದ್ಭವವಾಗಿದ್ದಂತಹ ಪರಿಸ್ಥಿತಿಯಲ್ಲಿ ಆಗಿನ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. To enforcing the fundamental rights under Articles 14, 21 and 22, orders were issued barring the codes. In January 8, 1976, suspending the enforcement of Article 19 by any of the Indian codes. The freedom of the press throttled. ಆ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಪತ್ರಿಕೆಯ ಪಾತ್ರವು ಕೂಡ ಗಣನೀಯವಾಗಿ ಶೋಚನೀಯ ಮಟ್ಟಕ್ಕೆ ಇಳಿಯಲಾರಂಭಿಸಿತು. At that time, the government issued orders for the censorship of the press.
At that time, the government issued orders for the censorship of the press. ಭಾರತೀಯ ಪತ್ರಿಕೆಗಳಿಗೆ ಸೆನ್ಸಾರ್ಶಿಪ್ ಅನ್ನು ತರಲಾಯಿತು ಸರ್ಕಾರದ ವತಿಯಿಂದ. A cancelled the declaration of more than 2,500 newspapers under the Press and Registration of Books Act 1867, and the journalists arrested under the Defence of Indian Rules, and the Prevention of Objectionable Matter Act 1976 was enacted to preside against newspaper that offended the government. ತುರ್ತು ಪರಿಸ್ಥಿತಿ ಸಂಭವಿಸಿದಂತಹ ಆ ಸಂದರ್ಭ 1976ನೇ ಇಸ್ವಿ ಹೇಗಿತ್ತು ಅಂತಂದರೆ, ಆಗ ಭಾರತದ ಪತ್ರಿಕೆಗಳ ಸುಮಾರು 2500 ಪತ್ರಿಕೆಗಳು ಪ್ರೆಸ್ ಮತ್ತು ರಿಜಿಸ್ಟ್ರೇಷನ್ ಆ್ಯಕ್ಟ್ 1867ರ ಅಡಿಯಲ್ಲಿ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಯಿತು ಮತ್ತು ಹಲವಾರು ಬಹುತೇಕ ಪತ್ರಕರ್ತರು ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ನ ಪ್ರಕಾರ ಜೈಲಿಗೆ ತಳ್ಳಲಾಯಿತು ಅವರನ್ನು. ಮತ್ತು 1976ರಲ್ಲಿ ಪ್ರಿವೆನ್ಷನ್ ಆಫ್ ಅಬ್ಜೆಕ್ಷನಬಲ್ ಮ್ಯಾಟರ್ ಆ್ಯಕ್ಟ್ನ ಪ್ರಕಾರ ನ್ಯೂಸ್ ಪೇಪರನ್ನು ಸರ್ಕಾರವನ್ನು ವಿರೋಧಿಸಿ ಬರೆದಂತಹ ಪತ್ರಿಕೆಗಳನ್ನು ಶಿಕ್ಷೆಗೆ ಗುರಿಪಡಿಸಲಾಯಿತು. ಆರ್ಟಿಕಲ್ 361A ಪ್ರಕಾರ ಯಾವುದೇ ವ್ಯಕ್ತಿಯು Let's see about the press during emergency of 1975. Article 361A of our Constitution says, no person shall be liable to any proceedings, civil or criminal, in any court in respect of the publication in a newspaper of a substantially true report of any proceeding of either house of the legislature of a state, unless the publication is proved to have been made with malice. ಈಗ ನೀವು ನೋಡ್ತಿರ್ಬೋದು, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ ಆ ಕಾಲಘಟ್ಟದಲ್ಲಿ, ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ತನ್ನ ಎಡಿಟೋರಿಯಲ್ ಭಾಗವನ್ನು, ಸಂಪಾದಕೀಯ ಭಾಗವನ್ನು ಖಾಲಿ ಬಿಟ್ಟು ಪ್ರತಿಭಟನೆ ನಡೆಸಿದ್ದು ಇಂದಿಗೂ ಕೂಡ ಅಚ್ಚಳಿಯದೆ ನೆನಪಿಲ್ಲಿದೆ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಮುಂತಾದ ಮಹತ್ವದ ಪತ್ರಿಕೆಗಳು 1975ರ ತುರ್ತು ಪರಿಸ್ಥಿತಿಯಲ್ಲಿ ತಮ್ಮ ಸಂಪಾದಕೀಯವನ್ನು ಖಾಲಿ ಬಿಡುವುದರ ಮೂಲಕ ತಮ್ಮ ಪ್ರತಿಭಟನೆಯನ್ನು, ಮೌನ ಪ್ರತಿಭಟನೆಯನ್ನು ಸಲ್ಲಿಸಿದವು ಅಂತಲೇ ಹೇಳ್ಬೋದು. ಸಂಪಾದಕೀಯ ಅನ್ನೋದು ಯಾವುದೇ ಪತ್ರಿಕೆಯ ಹೃದಯವಿದ್ದಂತೆ, ಆತ್ಮವಿದ್ದಂತೆ. ಇಲ್ಲಿ ಅದನ್ನು ಸೂಚಕವಾಗಿ ತೋರಿಸಲಾಗಿದೆ. ನಮಗೆ ಬರೆಯುವ ಸ್ವಾತಂತ್ರ್ಯವಿಲ್ಲ, ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಯಾವ ರೀತಿ ಕಸಿದುಕೊಳ್ಳಲಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಥ್ಯಾಂಕ್ ಯು.